ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಯಾಕೆ ಕೆಮ್ಮು? ನೀರು ತಂದ್ಕೊಡ್ಲಾ? ಅದು ನೀರಿಗೋಸ್ಕರ ಬಂದಿದ್ದ ಕೆಮ್ಮಲ್ಲ, ಮತ್ತೆ ನಾನಾಗೆ ಬರ್ಸ್ಕೊಂಡಂತ ಕೆಮ್ಮು. ಯಾಕೆ? ಇಷ್ಟೊತ್ತಾದ್ರೂ ಏನೂ ಮಾತಿಲ್ವಲ್ಲ, ಏನಾದ್ರೂ ಮಾತಾಡೋಣ ಅಂತ ಈ ಕೆಮ್ಮೆ ಪೀಠಿಕೆ. ಹಾಗಾದ್ರೆ ಮಾತಾಡಿ. ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏಕೆ? ಹತ್ರ ಬರೋವರೆಗೂ ಹಂಬಲ, ಕೋಲಾಹಲ. ಹತ್ರ ಬಂದ್ಮೇಲೆ ಏನೋ ಅಳುಕು. ಅಂಕಿತ ಸಿಕ್ಕಿದ್ಮೇಲೆ ಅಂಜಿಕೆ ಯಾಕೋ? ಹಿರಿಯರ ಅನುಮತಿ ಸಂಪ್ರದಾಯವಷ್ಟೇ, ಪತ್ನಿಯು ಅನುಮತಿ ಕೊಡಬೇಕಲ್ವೇ? ಅನುಮತಿನೇ ಇಲ್ಲದೆ ನಿಮ್ಮನ್ನ ಆರಾಧಿಸಿ ಹಂಬಲಿಸಿ ಸಪ್ತಪದಿ ತುಳಿದ್ನೆ. ಸಂಪೂರ್ಣ ಸಮ್ಮತಿಯೊಂದಿಗೆ ಅನುಮತಿ ನೀಡಿದ್ರೆ ಮಾತ್ರ ಅದು ಸಂಬಂಧ. ತಾಳಿ ಕಟ್ಟಿದ ತಕ್ಷಣ ಹೆಣ್ಣನ್ನ ತನ್ನ ಸ್ವತ್ತು ಅಂತ ಭಾವಿಸೋ ಈ ಪುರುಷ ಜಗತ್ತಿನಲ್ಲಿ ಪತ್ನಿಯ ಅನುಮತಿಗೋಸ್ಕರ ಕಾಯೋ ಪರಮಶ್ರೇಷ್ಠ ಪತಿಯನ್ನ ಪಡೆದ ನಾನೇ ಧನ್ಯ, ನಾನೇ ಧನ್ಯ. ನೀವು ಬಂದ್ರಿ, ಮುಂದೆ ನಿಂತೆಲ್ಲ ಮಾಡಿದ್ದಕ್ಕೆ ಮದುವೆ ಕೆಲಸಗಳೆಲ್ಲ ಸುಸೂತ್ರವಾಗಾಯ್ತು. ನಿಮಗೆ ಎಷ್ಟು ಕೃತಜ್ಞತೆಗಳ ಹೇಳಿದ್ರು ಸಾಲದು. ಅತ್ತೆಯವರೇ, ಅದರಲ್ಲಿ ಕೃತಜ್ಞತೆ ಅನ್ನೋದು ಏನು ಬಂತು? ಅದು ನಮ್ಮ ಕರ್ತವ್ಯ. ಏನೇ ಆಗಲಿ ಈ ಸಮಯದಲ್ಲಿ ಅಪ್ಪ ಇರಬೇಕಾಗಿತ್ತು ಅನ್ನೋಕ್ವರೆಗೂ ಇದ್ದೇ ಇದೆ. ಬೇಸರ ಪಟ್ಕೋಬೇಡ ಗುರುರಾಜ, ಮಾವನವ್ರ ಆತ್ಮ ಇದನ್ನೆಲ್ಲ ನೋಡ್ತಾ ಇರುತ್ತೆ. ಅವರ ಆಶೀರ್ವಾದ ನಿಮಗೆಲ್ಲ ಇದ್ದೇ ಇರುತ್ತೆ. ನೀವುಗಳು ಅವ್ರು ಹಾಕ್ಕೊಟ್ಟ ದಾರಿಯಲ್ಲಿ ಹೋದರೆ ಅಷ್ಟೇ ಸಾಕು. ಭಾವ, ಅಪ್ಪ ಮತ್ತೆ ನೀವು ಹೇಳ್ಕೊಟ್ಟ ವಿದ್ಯೆ, ನೀವು ತೋರಿಸಿದ ಮಾರ್ಗದಲ್ಲೇ ನಡ್ಕೊಂಡು ಹೋಗ್ತೀವಿ. ಓ, ಬೀಳ್ಕೊಡುಗೆ ಸಮಾರಂಭ ನಡೀತಾ ಇದೆ, ಇದನ್ನ ಹೆಂಗಾದ್ರೂ ಹಾಳು ಮಾಡ್ಬೇಕಲ್ಲ. ಸರಸ್ವತಿ, ಅವ್ರು ಹೊರಡೋದಕ್ಕೆ ತಡವಾಗತ್ತೆ. ವೆಂಕಟಾಂಬಾಗೆ ಕುಂಕುಮ ಕೊಡಮ್ಮ. ಹಾ, ಸಿಕ್ತು. ಇದೇನು ದೊಡ್ಡ ಮನುಷ್ಯರ ಮನೆಯಲ್ಲಿ ಇಂಥ ಅನಾಚಾರ? ವೆಂಕಟನಾಥ, ಮದುವೆ ಮಾಡಿಸಿದ ಜವಾಬ್ದಾರಿ ನಮ್ದು ಮುಗಿತಪ್ಪ. ಸರಸ್ವತಿನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅವನಿಗೆ ಈ ಮಾತನ್ನ ಒತ್ತಿ ಒತ್ತಿ ಹೇಳು. ಓದು ಅಧ್ಯಯನ ಅಂತ ಹೆಂಡ್ತಿನ ಮರ್ತು ಬಿಟ್ಟಾನು. ಸರಸ್ವತಿ, ನನ್ನ ತಮ್ಮ ನಿನ್ನನ್ನು ಸರಿಗೆ ನೋಡ್ಕೊಳ್ಳಿಲ್ಲ ಅಂದರೆ ಪತ್ರ ಬರಿ, ನಾನು ಬಂದು ವಿಚಾರಿಸ್ಕೋತೀನಿ. ಏಯ್, ಸುಮ್ಮನೆ ಇರೆ. ಅವನು ಯಾರು? ನಮ್ಮ ತಿಮ್ಮಣ್ಣನ ಮಗ. ತಿಮ್ಮಣ್ಣನ ತರ ಹೆಂಡತಿನ ತುಂಬಾ ಚೆನ್ನಾಗೆ ನೋಡ್ಕೋತಾನೆ.
ಆ ಇವರಂತೂ ಯಾವಾಗ್ಲೂ ವೆಂಕಟನಾಥನ್ ಪರಾನ ವಹಿಸ್ಕೋತಾರೆ. ನಾನು ಅಷ್ಟೇ ವೆಂಕಟನಾಥನ್ ಪರ. ಓ ಎಲ್ರೂ ಹಿಂಗ್ ಪರಾನೆ. ಸರಸ್ವತಿ, ನೀನ್ ಯೋಚನೆ ಮಾಡ್ಬೇಡಮ್ಮ, ನಾನ್ ನಿನ್ ಪರ ಇರ್ತೀನಿ. ನೀವೆಲ್ಲ ಇಷ್ಟೊಂದು ಮಾತಾಡಿದ್ರಿ, ನಮ್ ವೆಂಕಟನಾಥ ಏನೂ ಮಾತಾಡ್ತಾ ಇಲ್ಲ. ಅತ್ತಿಗೆ